ನೆಲ ನುಂಗೋ ಸರ್ಕಾರಕ್ಕೆ, ಸರ್ವಾಧಿಕಾರಿಗಳಿಗೆ, ಬಡವರು ಹೊಟ್ಟೆ ಹೊಡೆಯೋ ಸರ್ಕಾರಕ್ಕೆ, ಮಹಾಜನಗಳೇ, ಇವತ್ತು ಅಭಿವೃದ್ಧಿ ಹೆಸರಿನಾಗೆ ಅನ್ಯಾಯ ಆಗ್ತೈತೆ. ಅನ್ನ ಬೆಳೆಯೋ ಭೂಮಿ ಮ್ಯಾಗೆ ಟಾರ್ ರಸ್ತೆ ಬರ್ತೈತೆ. ಹಿಂಗೆಲ್ಲ ಅನ್ಯಾಯ ಮಾಡ್ತಾ ಇರೋರಿಗೆ ನಾವು ಸರಿಯಾದ ಪಾಠ ಕಲಿಸಬೇಕಾಗೈತೆ. ಈಗ ದೊಡ್ಡ ಮನೆ ಸಾಹುಕಾರರು ಮಾತಾಡ್ತಾರೆ. ಸಾಹುಕಾರ ಕೊಡಿ. ಮಹಾಜನಗಳೇ, ರೈತರು ಅಂದ್ರೆ ಕೋಲೆ ಬಸವನಿಗೆ ತಲೆ ಆಡ್ಸೋರು ಅಲ್ಲ ಅಂತ ಸರ್ಕಾರಕ್ಕೆ ಗೊತ್ತು ಮಾಡ್ಬೇಕಾಗತ್ತೆ. ನಾವು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು, ಅಷ್ಟು ಸುಲಭವಾಗಿ ಸೋಲೋರಲ್ಲ. ಅದಕ್ಕೇನೆ ನೆಲ ನಂಬ್ಕೊಂಡು ಬದುಕ್ತಾ ಇರೋ ನಮ್ಮ ಪುಟ್ಟಕ್ಕಂತವ್ರ ನಾಯಕತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನೆಲ ನುಂಗೋ ಸರ್ಕಾರಕ್ಕೆ, ಬಡವರು ಹೊಟ್ಟೆ ಹೊಡೆಯೋ ಸರ್ಕಾರಕ್ಕೆ, ನೆಲ ನುಂಗೋ ಸರ್ಕಾರಕ್ಕೆ, ನೆಲ ನುಂಗೋ ಸರ್ಕಾರಕ್ಕೆ, ಸರ್ವಾಧಿಕಾರಿಗಳಿಗೆ, ಬಡವರು ಹೊಟ್ಟೆ ಹೊಡೆಯೋ ಸರ್ಕಾರಕ್ಕೆ, ಬಡವರು ಹೊಟ್ಟೆ ಹೊಡೆಯೋ ಸರ್ಕಾರಕ್ಕೆ, ರೈತರ ನೆಲ ನುಂಗೋ ಸರ್ಕಾರಕ್ಕೆ, ನೆಲ ನುಂಗೋ ಸರ್ಕಾರಕ್ಕೆ, ಸರ್ವಾಧಿಕಾರಿಗಳಿಗೆ, ಬಡವರು ಹೊಟ್ಟೆ ಹೊಡೆಯೋ ಸರ್ಕಾರಕ್ಕೆ, ಬಡವರು ಹೊಟ್ಟೆ ಹೊಡೆಯೋ ಸರ್ಕಾರಕ್ಕೆ, ನೆಲ ನುಂಗೋ ಸರ್ಕಾರಕ್ಕೆ, ಸರ್ವಾಧಿಕಾರಿಗಳಿಗೆ. ನಮಸ್ಕಾರ ಮೇಡಮ್ ಅವ್ರಿಗೆ. ನಮಸ್ಕಾರ ಮೇಡಮ್. ನಮಸ್ಕಾರವಾ. ಮೇಡಮ್ ಅವರೇ, ಅದು ಸಿದ್ದಯ್ಯನವ್ರೆ, ನೀವು ಮನವಿ ಕೊಡಿ, ನಾವು ಸರ್ಕಾರ ಕಳಿಸ್ಕೊಡ್ತೀವಿ. ಮನವಿ ಕೊಡ್ರಿ. ಸಿದ್ದಯ್ಯನವ್ರೆ, ಪುಟ್ಟಕ್ಕ ಬಾರವಾ, ನೀನೇ ಕೊಡು. ಬರವಾ, ನೀನೇ ಕೊಡಮ್ಮ. ಬಾ, ಇಲ್ಲಿ ನಿಂತ್ಕೋ. ಬಾ, ಕೊಡು. ರೋಡ್ ಬೇಕು, ಮೋಟರ್ಗಳು ಓಡಾಡೋಕೆ ರೋಡ್ ಬೇಕೇ ಬೇಕು. ಆದ್ರೆ ನಮಗ ಅನ್ನ ಕೊಡೋ ನೆಲದ ಮೇಲೆ ಯಾಕೆ ಹೋಗ್ಬೇಕು ಅಂತೀನಿ. ಬಳಸ್ಕೊಂಡು ಹೋಗ್ಲಿ. ಅದೇ ನೆಲದಾಗೆ ನಾನ್ ಚೆನ್ನಾನು ಮಲ್ಕೊಂಡೆ. ಅವನ ಎದೆ ಮೇಲೆ ಮೋಟರ್ ಹೋಯ್ತಾ ಇದ್ರೆ ನೋಡ್ಕೊಂಡು ನಾನ್ ಸುಮ್ನೆ ಇರಕಾಯ್ತದ? ಬಿಲ್ಕುಲ್ ಒಪ್ಪಿಗೆ ಇಲ್ಲ ನನಗೆ. ಬಿಡಕಿಲ್ಲ ನಾನು. ಹೋರಾಟ ಮಾಡ್ತೀನಿ, ಕಡೆ ಗಂಟ ಹೋರಾಟ ಮಾಡ್ತೀನಿ. ಇದು ಈ ಸಂದರ್ಭದಲ್ಲಿ ಹೆಂಗಸರಿಗೆ ಬೇಕಾಗಿರುವಂತ ಛಲ. ಇಂಥ ಮಾತಾಡಿದ ಈ ಹಳ್ಳಿಯ ಹೆಂಗಸು ದೇಶದ ಎಲ್ಲ ಹೆಂಗಸರಿಗೂ ಮಾದರಿ. ನೀನ್ ಈ ಪಾರ್ಟಿ ಭಾಷಣ ಮಾಡ್ತೀಯ ಅಂತ ಗೊತ್ತಿದ್ರೆ ಪಂಚಾಯತ್ಗೆ ನಿನ್ನೆ ಮೆಂಬರ್ ಮಾಡ್ಬೋದಾಗಿತ್ತು. ಅಲ್ಲೇನ್ರಪ್ಪ? ಅದೇನ್ ಚಂದ ಮಾತಾಡ್ದೆ ಪುಟ್ಟಕ್ಕ. ಆ ಶಿವನಿಚ್ಛೆ ಸಿದ್ದೇನಿಗಿಂತ ಬೋಲ್ ರೈಟ್ ಆಗಿ ಮಾತಾಡ್ತಿ ಬಿಡು ಪುಟ್ಟಕ್ಕವು. ಟಿವಿನಾಗಿ ಸುದ್ದಿ ಕೇಳದ ಮ್ಯಾಕೆ ಆ ನನ್ನ ಮಕ್ಕಳು ರೋಡ್ ಸುದ್ದಿ ಎತ್ತಕ್ಕಿಲ್ಲ ಇನ್ಮ್ಯಾಕೆ. ಫ್ರೀ ಆಗಿ ಟಿವಿ ನೋಡ್ದಂಗಲ್ಲ. ನಾಳೆಯಿಂದ ಕಾಫಿ ಬಿಸಿನೀರು ನಮ್ಮ ಹೋಟ್ಲಾಗೆ ತಗೋಬೇಕು, ಗೊತ್ತಾಯ್ತಾ? ಮದ ನಿಮ್ ಹೋಟ್ಲಿಗೂ ಬಣ್ಣದ ಡಬ್ಬ ಬಂದೈತಲ್ಲ, ಬರ್ತೀವಿ ಬಿಡು. ನಡಿ ಬಳಿಕೆ ಈಗಲೇ ಮಿರ್ಚಿ ಬಾಜಿನ ಮಾಡಿಸ್ತೀನಿ. ಒಳ್ಳೆ ಕತೆ ಆಯ್ತು. ನೀವೆಲ್ಲ ಮಿರ್ಚಿ ಬಾಜಿ ಕಾಫಿ ಬಿಸಿನೀರು ಅಂತ ಕುಡಿತಾ ಕುಂತೀರಿ. ಅಲ್ಲಿ ಎದ್ದಾರಿ ಅವರು ಎಲ್ರನ್ನೆಲ್ಲ ನುಂಗಿ ನೀರು ಕುಡಿತಾವ್ರೆ. ಏನಾಯ್ತಲ್ಲ ಸನಿ ಕೃಷ್ಣ? ಏನಾಯ್ತದೆ? ಆ ಸಿದ್ದಯ್ಯ ದೊಡ್ಡ ಮನೆಯವ್ರು ನಾಟಕ ಆಡಿದ್ರು, ನಮ್ ಪುಟ್ಟಕ್ಕ ನಾಟಕದ ಹೀರೋಯಿನ್ ತರ ಪೋಸ್ ಕೊಟ್ಲು ಅಷ್ಟೇ. ಆ ರೋಡ್ನವ್ರು ಯಾವ್ದಕ್ಕೂ ಬಗ್ಲಿಲ್ಲ, ಹೈವೇ ಕೆಲಸ ನಡೀತಾನೆ ಐತೆ. ಹಂಗಾದ್ರೆ ದೊಡ್ಡ ಮನೆಯವ್ರ ಜಮೀನು ಹೋಯ್ತಾ? ದೊಡ್ಡ ಮನೆಯವ್ರು ದುಡ್ಡಿರೋರು ಪುಟ್ಟಕ್ಕ, ಅವನ್ ಜಮೀನ್ ಯಾಕೆ ಹೋಯ್ತದೆ? ಅವ್ರಿಗೆ ಎಂದಿಗೆ ಪ್ಲಾನೇ ಬದಲಾಗೈತೆ. ನೇರವಾಗಿ ಹೋಗ್ತಿದ್ ರೋಡ್ ಸುತ್ಕೊಂಡು ಹೋಯ್ತದ ಅಷ್ಟೇ. ಹಂಗಾದ್ರೆ ನನ್ ಜಮೀನು ಉಳ್ಕೊಂತು. ನೀನ್ ಹಂಗೆ ಅನ್ಕೊಂಡ್ ಕುಂತಿರು. ಅವ್ರು ದೊಡ್ಡ ಮನೆ ಜಮೀನ್ ಬಿಟ್ಟು ಆಚೆ ರೋಡ್ ಸೇರಿಸ್ತಾ ಇರೋದು ನಿನ್ ಜಮೀನ್ ತಾವೇನೆ. ಮೊದಲು ಉದ್ದುದ್ದ ಹೋಯ್ತಿದ್ದ ರೋಡು ಈಗ ಅಡ್ಡಡ್ಡ ತಿಂತಿದೆ ನಿನ್ ಜಮೀನ. ಅಯ್ಯೋ ಒಂದ್ ಮಂಜಾಳಗ, ನಾನೇ ಹೋಗಿ ಕೇಳ್ತೀನಿ ಸಿದ್ದಯ್ಯನ. ಅವನ ಹತ್ರ ಇರೋದು ಒಂದೇ ಆನ್ಸರು, ಎಲ್ಲ ಶಿವನಿಚ್ಛೆ ಅಂತ. ಆ ಯಾಂದಳಿ ಈ ಹೈವೇ ಆಫೀಸರ್ ಹತ್ರ ಕಮಿಷನ್ ತಗೊಂಡವನೆ. ದೊಡ್ಡ ಮನೆಯವ್ರ ಹತ್ರ ವಸೂಲ್ ಮಾಡ್ಕೊಂಡವನೆ. ನಾನು ಅವತ್ತೇ ಹೇಳ್ದೆ, 10,000 ರೆಡಿ ಮಾಡ್ಕೋ, ಗೋವಿಂದಣ್ಣ ನಮ್ಮವನು ಪತ್ರ ಮಾಡಿಸ್ಕೊಡ್ತಾನೆ ಅಂತ. ಆಯ್ತು, ಅದನ್ನು ಕೊಡ್ತೀನಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಹೆಂಗೆ ಪುಟ್ಟಕ್ಕ?
ಎಲ್ಲ ರಿವಿಷನ್ ಆಗೋಗೈತೆ, ಪ್ಲಾನ್ ಚೇಂಜ್ ಮಾಡಕ್ಕಿಲ್ಲ ಅವರು. ಆದ್ರೆ ನಿಂಗೊಂದು ಅವಕಾಶ ಐತೆ. ಆ DC ಆಫೀಸ್ನಾಗ ಇದ್ದಾಳಲ್ಲ ರಾಕ್ಷಸಿ ಸಕ್ಸೇನಾ ಅಂಬೋಳು, ಅವಳು ತಾವು ಮಾತಾಡ್ ನೋಡು, ನಿನ್ನೆಲ್ಲ ಉಳಿಬೋದೋ ಏನೋ. ನೋಡಮ್ಮ, ಇದು ಈಗ ರೆಡಿ ಆಗ್ತಾ ಇರೋ ಹೈವೇ. ಈ ಸಿಟಿಯಿಂದ ಇಲ್ಲಿ ತನಕ ಹೋಗುತ್ತೆ. 2,000 ಕಿಲೋಮೀಟರ್ ರೋಡ್. ಇದು ನಿಮ್ಮ ಜಿಲ್ಲೆ, ಇದು ನಿಮ್ಮ ತಾಲೂಕು, ಇದು ನಿಮ್ಮ ಹೋಬಳಿ. ಈ ಹೋಬಳಿನಲ್ಲಿ ಒಂದು 4-5 ಹಳ್ಳಿಗಳಿರ್ಬೋದು. ಇದರಲ್ಲಿ ನಿನ್ನ 4 ಎಕರೆ ಭೂಮಿ ಎಲ್ಲಿದೆ ಅಂತ ತೋರಿಸ್ತೀಯಮ್ಮ? ಗೋವಿಂದ, ಇಷ್ಟು ದೊಡ್ಡ ಜಗತ್ತಲ್ಲಿ ನಿನ್ನೆಲ್ಲ ಮೈಕ್ರೋಸ್ಕೋಪ್ ಹಾಕೊಂಡು ಹುಡುಕಿದ್ರು ಕಾಣೋದಿಲ್ಲ. ನಿನ್ನ ಗಂಡನ ಸಮಾಧಿನ ಹೇಗೆ ಉಳಿಸೋದು? ನೋಡಮ್ಮ, ಆ ಜನ ನಿನ್ನನ್ನು ಮುಂದೆ ಇಟ್ಕೊಂಡು ಹೋರಾಟ ಮಾಡಿದ್ರು, ಅವ್ರ ಜಾಗನ ಉಳಿಸ್ಕೊಂಡ್ರು. ಆದರೆ ಅವರೀಗ ನಿನ್ನ ವಿಷಯ ಕೂಡ ಮಾತಾಡ್ತಿಲ್ಲ. ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಯು. ಹಾಗಾದ್ರೆ ನನಗೆ ನನ್ನೆಲ್ಲ ಉಳಿಯಕ್ಕಿಲ್ವಾ? ಹೈವೇ ಮಾಡ್ತಾ ಇರೋ ಕಂಪನಿಯವರು ಕೋರ್ಟಲ್ಲಿ ಕೇಸನ್ನು ಗೆದ್ದಿದ್ದಾರೆ. ಕೋರ್ಟ್ ಕೂಡ ಹೈವೇಗೆ ಅಂತ ನೋಟಿಫೈ ಆಗಿರೋ ಭೂಮಿ ವಿಷಯದಲ್ಲಿ ಹೊಸ ಕೇಸನ್ನು ತಗೋತಾ ಇಲ್ಲ. ನಿನಗೆ ಕಾಂಪನ್ಸೇಷನ್ ಸಿಗ್ಬೋದಿತ್ತು, ಆದರೆ ನೆಲನೇ ನಿನ್ನ ಹೆಸರಲ್ಲಿ ಇಲ್ವಲ್ಲಮ್ಮ. ಅದೇಂಗವ್ವ, ನಾನು ಚೆನ್ನಿಗರಾಯ ಮಲಗಿರೋ ಜಾಗದ ಮ್ಯಾಗೆ ನಾನೇಗ್ಲು ಹೊಡಿದ ನನ್ನ ನೆಲದ ಮ್ಯಾಗೆ ನನಗೆ ಅನ್ನ ಕೊಟ್ಟ ನನ್ನ ನೆಲದ ಒಂದ್ ಮ್ಯಾಗೆ ಮೋಟ್ರ್ ಹೋಗೋದು ಅಂದ್ರೆ ಏನವ್ವ? ಏನಾರ ಮಾಡವ್ವ, ಹೆಂಗಾರ ಮಾಡಿ ಇದಕ್ಕೆ ತಪ್ಪಿಸ್ಬಿಡವ್ವ. ಈಗ ನಿನಗೆ ಸಹಾಯ ಮಾಡೋ ಶಕ್ತಿ ಇರೋದು ಒಬ್ರಿಗೆ ಮಾತ್ರ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್. ನೀನು ಹೋಗಿ ಅವರನ್ನೇ ಭೇಟಿ ಮಾಡಿದ್ರೆ ಸಹಾಯ ಆಗ್ಬೋದು. ಹಾಗಲ್ರವ್ವ, ಅವಯ್ಯ ಎಲ್ಲಿ ಸಿಗ್ತಾನ್ರವ್ವ? ರಾಜಧಾನಿಲಿ ಪ್ರತಿ ಸ್ಯಾಟರ್ಡೆ ಅವರು ಧರ್ಮ ದರ್ಶನ ನೀಡ್ತಾರೆ. ಹೋಗಿ ಭೇಟಿ ಮಾಡು, ಮನವಿ ಕೊಡು, ನಿನ್ನ ಕಷ್ಟನ ಹೇಳ್ಕೊ ಅವ್ರಿಗೆ ಸರಿಯಾಗಿ.